ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಎಲ್ಲರೂ ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಒತ್ತಡ ಅಥವಾ ಒತ್ತಡ ನಿಭಾಯಿಸುವುದು, ಸ್ಟ್ರೆಸ್ ಏನಕ್ಕಾಗುತ್ತೆ, ಇದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಈ ಒತ್ತಡ ಏನಕ್ಕಾಗುತ್ತಾ ಅನ್ನೋದು ಅವ್ರವ್ರಿಗೆ ಗೊತ್ತು. ವಿಷಯ ಇಲ್ಲದೆ ಒತ್ತಡ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಈ ಒಳ್ಳೆಯ ಒತ್ತಡ ತೊಂದರೆ ಇಲ್ಲ. ಈ ಇಷ್ಟವಾದ ಇಲ್ಲದೇ ಇರೋ ವಿಷಯಕ್ಕೆ ಒತ್ತಡ ಮಾಡಿಕೊಂಡು ಈಗ ಇರೋ ಪರಿಸ್ಥಿತಿಯಲ್ಲಿ ಮನುಷ್ಯನ ಸುಮಾರು 80ಕ್ಕಿಂತ ಮೇಲ್ಪಟ್ಟ ಕಾಯಿಲೆಗಳಿಗೆ, ತೊಂದರೆಗಳಿಗೆ ಈ ಸ್ಟ್ರೆಸ್ಸೇ ಕಾರಣ, ಒತ್ತಡನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರುಗಳು. ಸ್ನೇಹಿತರೆ, ಅನೇಕ ವಿಧವಾದ ಸ್ಟ್ರೆಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಕೌಟುಂಬಿಕ ಅಥವಾ ಸಂಸಾರದಲ್ಲೇ ಆಗುವ ಸ್ಟ್ರೆಸ್ಸುಗಳು. ಇದಕ್ಕೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗಾಗ್ಬೋದು, ಮಕ್ಕಳಿಂದ ಆಗ್ಬೋದು, ಮಕ್ಕಳಿಂದ ಪೇರೆಂಟ್ಸ್ಗೆ, ಪೇರೆಂಟ್ಸಿಂದ ಮಕ್ಕಳಿಗಾಗ್ಬೋದು. ಇದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕಷ್ಟೆ. ಸ್ನೇಹಿತರೆ, ಇಲ್ಲಿ ಒಂದು ಪ್ರೀತಿ, ವಿಶ್ವಾಸ ನಿಭಾಯಿಸೋ ಕಲೆ ಗೊತ್ತಿದ್ದರೆ ಈ ಸ್ಟ್ರೆಸ್ ಒಂದು ದೊಡ್ಡ ಇಶ್ಯೂನೇ ಆಗೋದಿಲ್ಲ. ಒಂದು ಕೆಲಸ ಮನೆಯಲ್ಲಿ ಒಂದು ನಿತ್ಯ ಜೀವನದಲ್ಲಿ ಕೆಲಸ ಮಾಡಲು ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಬೇಕಾಗುತ್ತದೆ. ಟೈಮ್ ಸರಿಯಾಗಿ ಹೇಳೋದು, ಮಾಡೋ ನಿದ್ದೆಯಿಂದ ಹೇಳೋದು, ನಿತ್ಯ ಕೆಲಸ ಕಾರ್ಯಗಳು ನಿರ್ವಹಿಸೋದು, ಇದಕ್ಕೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ದೃಢವಾದ ಮನಸ್ಸು ಅಥವಾ ಸ್ಟ್ರೆಸ್ಸು ಎದ್ದೇಳೋಕ್ಕೆ ಇವೆಲ್ಲ ಬೇಕಾಗ್ತದೆ. ಆದರೆ ಒಂದು ದಿವಸ ಹೇಳೋ ಟೈಮ್ಗೆ ಹೇಳಲಿಲ್ಲ ಅಂದರೆ ಅದನ್ನೇ ಅವ್ನು ಸ್ಟ್ರೆಸ್ ಮಾಡ್ಕೊಳ್ಳೋದು, ವಿನಾಕಾರಣ ಕೊರಗೋದು, ವಿನಾಕಾರಣ ಯೋಚನೆ ಮಾಡೋದು, ಇವೆಲ್ಲ ತುಂಬ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಸ್ಟ್ರೆಸ್ ಜಾಸ್ತಿ ಮಾಡ್ಕೋತೀವಿ. ಇದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕಷ್ಟೆ. ಸ್ನೇಹಿತರೆ, ಇದರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ. ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡುತ್ತೇನೆ. ಮುಂದೆ ಅದರ ಬಗ್ಗೆ ಹೆಚ್ಚಿನ ವಿಷಯಗಳು ಅಥವಾ ಮಾರ್ಗದರ್ಶನ ಬೇಕಾದರೆ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳಿದ್ದಾವೆ. ನನ್ನ ಹತ್ರ ಡಿಸ್ಕಷನ್ ಮಾಡ್ಬೋದು, ಅಥವಾ ಫೋನ್ನಿಂದ ವಾಟ್ಸಪ್ ಮೂಲಕ ಅಥವಾ ಕಾಲ್ ಮಾಡಿ ತಿಳ್ಕೊಬೋದು ಸ್ನೇಹಿತರೆ, ಬೇಕಾದವರು. ಸ್ನೇಹಿತರೆ, ಈಗ ಆಫೀಸು ಅಥವಾ ಕೆಲಸ ನಿರ್ವಹಿಸುವ ಜಾಗದಲ್ಲಿ ವಿನಾಕಾರಣ ಸ್ಟ್ರೆಸ್ ಆಗುತ್ತೆ. ಈಗ ನಾವು ಮಾಡಿರೋ ಕೆಲಸ ಶ್ರದ್ಧಾ ವಹಿಸಿ ಪ್ರೀತಿಯಿಂದ ಮಾಡದೇ ಇದ್ದರೆ, ಅಥವಾ ವಿನಾಕಾರಣ ನಮ್ಮ ಸಹಪಾಠಿಗಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಸ್ಟ್ರೆಸ್ ಆಗೋ ಅವಕಾಶಗಳಿರ್ತವೆ. ಆದರೆ ಅದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕು. ಈಗ ನಮ್ಮ ದೇಶದಲ್ಲಿರ್ಬೋದು, ಪ್ರಪಂಚದಲ್ಲಿರ್ಬೋದು, ಈಗ IT ಫೀಲ್ಡು ಮತ್ತು ಬೇರೆ ಯಾವುದೇ ಒಂದು ಜಾಬು ತುಂಬ ಒತ್ತಡದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂತ ಜನ ಮಾತಾಡ್ಕೋತಾರೆ. ಅದು ಅವಶ್ಯಕವಾಗಿ ಬೇಕಾ ಅನ್ನೋದು ನನ್ನ ಕ್ವಶನ್ ಮಾರ್ಕು. ನಮ್ಮ ಕೈಲಿ ನಿಭಾಯಿಸೋಕ್ಕಾದ್ರೆ ಮಾತ್ರ ಆ ಕೆಲಸ ನಾವು ಒಪ್ಕೋಬೇಕು, ಆ ಕೆಲಸ ಮಾಡಬೇಕು. ಇಲ್ಲಾಂದರೆ ನಮ್ಮ ಮೆಂಟಾಲಿಟಿಗೆ ಅಥವಾ ನಮ್ಮ ಸ್ಟ್ರೆಂತು, ನಮ್ಮ ಯೋಚನೆಗೆ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕವಾದ ಕೆಲಸವನ್ನೇ ಹುಡ್ಕೊಂಡು ಜೀವನೋಪಾಯಕ್ಕೆ ಆ ಕೆಲಸ ಮಾಡೋದ್ರಿಂದ ಆದಷ್ಟು ನಾವು ಈ ಒತ್ತಡ ಅಥವಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೋದು ಅಂತ ನನ್ನ ಬಲವಾದ ಉದಾಹರಣೆ. ಸ್ನೇಹಿತರೆ, ಈ ಒತ್ತಡಕ್ಕೆ ಭಯನೂ ಒಂದು ಮೂಲ ಕಾರಣ. ಈ ಭಯ ಯಾಕೆ ಬರುತ್ತಂದರೆ, ನಮ್ಮ ಸಾಮರ್ಥ್ಯಕ್ಕಿಂತ ಆಗದೇ ಇರೋ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀವಿ, ಬಿಸ್ನೆಸ್ಗಳಿಗೆ ಕೈ ಹಾಕ್ತೀವಿ. ಸಕ್ಸಸ್ ಆಗದೇ ಇದ್ದರೆ ಒತ್ತಡ ಅಥವಾ ಸ್ಟ್ರೆಸ್ ಆಗ್ಬೋದು. ಈ ಭಯನೂ ವಿನಾಕಾರಣ ಭಯಪಟ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳೋ ಅವಕಾಶಗಳಿರ್ತವೆ. ಒಂದೊಂದು ಸಲ ವಿಪರೀತ ಬೆಳವಣಿಗೆ ವಿಪರೀತವಾದ ಸಕ್ಸಸ್ ಆದ್ರೂ
ಈ ಒತ್ತಡ ಅನ್ನೋದು ಕಾಣಿಸ್ಕೊತದೆ. ಅದನ್ನು ನಿಭಾಯಿಸುವ ಸಾಮರ್ಥ್ಯ ಅವ್ರು ಕಂಡುಕೋಬೇಕು. ಇದಕ್ಕೆಲ್ಲ ನಮ್ಮಲ್ಲೇ ಇದೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ. ಈ ಒತ್ತಡ ಅನ್ನೋದು ಮೇಜರಾಗಿ ಈಗ ತುಂಬ ತಿಳಿದವರು ಹೇಳೋದೇನೆಂದರೆ 120 ಅಂತಂದರೆ ನಾರ್ಮಲ್ಲು ಅಂತ ಹೇಳ್ತಾರೆ ಬಿ ಪಿ. ಅದು 130 ಮೀಡಿಯಮ್ ಅಂತಾರೆ. 140 ಮೇಲೆ ಬರೋದೆಲ್ಲ ಅಬ್ನಾರ್ಮಲ್ ಅಂತಾರೆ. ಇದು ಒಂದು ಮನುಷ್ಯರಿಂದ ಮನುಷ್ಯರಿಗೆ ವೇರಿಯೇಷನ್ ಇರ್ಬೋದು. ಅವರ ಆಚಾರ ವಿಚಾರ, ಅವರ ಕೆಲಸ ಕಾರ್ಯಗಳ ಸಾಮರ್ಥ್ಯ ಬಗ್ಗೆ ಸಣ್ಣ ಪುಟ್ಟ ವೇರಿಯೇಷನ್ ಇರ್ಬೋದು. ಇಷ್ಟೇ ಇರಬೇಕು ಅನ್ನೋ ಒಂದು ತುಂಬ ಇದಿಲ್ಲ. ಆದರೆ ತುಂಬ ಜಾಸ್ತಿ ಆದರೆ ಆರೋಗ್ಯದ ಮೇಲೆ, ಮುಖ್ಯವಾಗಿ ಹಾರ್ಟ್ಗೆ ತೊಂದರೆ ಆಗ್ಬೋದು. ಆಮೇಲೆ ಪ್ಯಾರಲಿಸ್ ಅಂತೀವಲ್ಲ, ಸ್ಟ್ರೋಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಈ ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡ್ರೆ. ಇದಕ್ಕೆಲ್ಲ ಸುಲಭವಾದ ಉಪಾಯಗಳು ತುಂಬ ಇದ್ದಾವೆ ಸ್ನೇಹಿತರೆ. ತುಂಬ ಕೋಪ ಮಾಡ್ಕೊಳ್ಳೋದು, ಸಿಡ್ಕೋದು. ಸ್ನೇಹಿತರೆ, ಈಗ ಈ ಪ್ರೀತಿ ವಿಶ್ವಾಸ ಬಂದರೆ ಎಷ್ಟೋ ಸ್ಟ್ರೆಸ್ಸು ಕಡಿಮೆ ಮಾಡ್ಕೋಬೋದು. ಸಾಂಸಾರಿಕವಾಗಿ ಸಂಸಾರದಲ್ಲಿರ್ಬೋದು, ಈ ಜಾಬ್ ಮಾಡೋ ಕೆಲಸದ ಹತ್ರ ಇರ್ಬೋದು, ದಿನನಿತ್ಯ ವ್ಯವಹಾರದಲ್ಲಿರ್ಬೋದು. ಪ್ರೀತಿ ವಿಶ್ವಾಸದಿಂದ ನೋಡಿದರೆ ವ್ಯವಹಾರವನ್ನು, ಅದರಲ್ಲಿ ಎಷ್ಟೋ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೋದು. ಈ ನಾವು ಮಾಡೋ ಕೆಲಸನ ಪ್ರೀತಿ ಮಾಡಬೇಕು. ಪ್ರೀತಿಯಿಂದ ಅದರಿಂದ ನಾವು ಊಟ ಮಾಡ್ತೀವಿ, ಅದರಿಂದ ನಾವು ಜೀವನ ಕಟ್ಕೊಂಡಿದ್ದೀವಿ. ಅದನ್ನು ಪ್ರೀತಿಯಿಂದ ನಿರ್ವಹಿಸಬೇಕು. ಒಂದು ಸಲ ಬೇಗ ಕೆಲಸ ಆಗಲಿಲ್ಲ ಅಂದರೆ ಟೈಮ್ ನೋಡಿದರೆ ಕೆಲಸ ಮಾಡಬೇಕು. ಕೆಲಸವನ್ನು ಪ್ರೀತಿ ಮಾಡಬೇಕು. ಆವಾಗ ಇದನ್ನು ಎಷ್ಟೋ ಕಡಿಮೆ ಮಾಡ್ಬೋದು. ಸಂಸಾರದಲ್ಲೂ ಅಷ್ಟೇ ಸ್ನೇಹಿತರೆ. ಈ ಪ್ರೀತಿ ಮುಂದೆ ಈ ಯಾವುದು ಈ ಸ್ಟ್ರೆಸ್ಸು, ಆಂಗ್ಸೈಟಿ ಮತ್ತೊಂದು ಕೆಲಸ ಮಾಡಲ್ಲ. ಈ ಪ್ರೀತಿ ಹೆಂಡತಿ ಗಂಡನ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿಯಿಂದ ವ್ಯವಹರಿಸಿದರೆ ಆದಷ್ಟು ಈ ಸ್ಟ್ರೆಸ್ ಒತ್ತಡವನ್ನು ನಿಭಾಯಿಸ್ಬೋದು ಸ್ನೇಹಿತರೆ. ಈಗ ಎಂಥೋ ಜನರು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಪಳಗಿರುವವರು ಸ್ಟೆಪ್ ಬೈ ಸ್ಟೆಪ್, ಅಂದರೆ ಒಂದೊಂದೇ ಮೆಟ್ಲು ಹತ್ಕೊಂಡು ಒಂದು ತುದಿಗೆ ಹೋಗ್ತಾರೆ. ಅವರಿಗೆ ಯಾವುದೇ ಒಂದು ಒತ್ತಡ ಅಥವಾ ಸ್ಟ್ರೆಸ್ ಕಡಿಮೆ ಇರ್ತದೆ. ಕೆಲವರು ಈ ಬೇಗ ಸಾಹುಕಾರ ಆಗ್ಬೇಕಂತನೋ, ಬೇಗ ಏನಾದರೂ ಒಂದು ಯಶಸ್ವಿ ಗಳಿಸ್ಬೇಕಂತನೋ, ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬೇಗ ಸಕ್ಸಸ್ ಆಗಬೇಕಂತನೋ ವಿಪರೀತವಾದ ಒತ್ತಡ, ವಿಪರೀತವಾದ ಯೋಚನೆಗಳನ್ನು ಮಾಡ್ತೀವಿ. ಒಂದು ದಿವಸಕ್ಕೆ 50,000ದಿಂದ 60,000-70,000 ಅಷ್ಟು ಯೋಚನೆಗಳು ಬರ್ತಾವೆ ಮನುಷ್ಯನಿಗೆ. ಅದನ್ನೆಲ್ಲ ನಾವು ಸೀರಿಯಸ್ಸಾಗಿ ತಗೊಂಡ್ರೆ ನಾವು ಬದುಕೋದು ಕಷ್ಟ. ನಮ್ಗೆ ಅದರಲ್ಲಿ ಬೇಕಾಗಿರೋದು ಹಾರ್ಡ್ಲಿ 10% ಯೋಚನೆಗಳು ನಮಗೆ ಬೇಕಾಗಿರೋದು ದಿನನಿತ್ಯ ಜೀವನಕ್ಕೆ. ವಿನಾಕಾರಣ ಬರ್ತವೆ. ಅದನ್ನು ನಿಭಾಯಿಸೋದು, ಅದನ್ನು ನೆಗ್ಲೆಕ್ಟ್ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಬೆಳೆಸ್ಕೋಬೇಕು. ಅದಕ್ಕೆ ಸಾಧ್ಯ ಇದೆ. ನಾವು ಪ್ರತಿನಿತ್ಯ ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಬೆಳಗಿನ ಜಾವ ಬೇಗ ಎದ್ದೇಳೋದಿರ್ಬೋದು, ದಿನ ಎಕ್ಸಸೈಜ್ ಇರ್ಬೋದು, ವಾಕಿಂಗ್ ಇರ್ಬೋದು. ಇವೆಲ್ಲ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಈ ಒತ್ತಡ ನಿಭಾಯಿಸೋ ಸಾಮರ್ಥ್ಯ ಆಟೋಮೆಟಿಕ್ಕಾಗಿ ಕಾಲಕ್ರಮೇಣ ವೃದ್ಧಿಯಾಗುತ್ತದೆ. ಇದು ಒಂದು ದಿವಸದ ಕೆಲಸ ಅಲ್ಲ, ನಿತ್ಯ ನಿರಂತರವಾಗಿ ಕನ್ಸಿಸ್ಟೆನ್ಸಾಗಿ ನಡಿಬೇಕು ಸ್ನೇಹಿತರೆ. ಇದು ನಮ್ಮ ಸಬ್ಜೆಕ್ಟ್ ಇದೆಯಲ್ಲ, ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಅದಕ್ಕೋಸ್ಕರ ಈ ಸ್ಟ್ರೆಸ್ಸನ್ನು ನಿಭಾಯಿಸೋ ಕಲೆ ಪ್ರತಿಯೊಬ್ಬರು ತಿಳ್ಕೋಬೇಕು. ಹೆಚ್ಚಿನ ಸೂಕ್ತ ಸಲಹೆ ಮಾರ್ಗದರ್ಶನಕ್ಕಾಗಿ 9448356657 ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಈ ಫೈನಾನ್ಸ್ ಸಮಸ್ಯೆಗಳಿಂದನೂ ಕೆಲವರು ಈ ಒತ್ತಡಕ್ಕೆ ಒಳಗಾಗ್ತಾರೆ. ಈ ಫೈನಾನ್ಸ್ ಸಮಸ್ಯೆ ಹೆಂಗಂದರೆ, ನಾವು ಮಾಡೋ ವ್ಯವಹಾರದ ಮೇಲೆ ಹೋಗ್ತದೆ. ಅದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕಷ್ಟೆ. ಆಮೇಲೆ ನಮ್ಮ ದೇಶದಲ್ಲಿ ಈ ಬಡತನ, ಸಿರಿತನ ಇವೆಲ್ಲನೂ ಕಾಮನ್ ಇದೆ. ನಮ್ಮ ದೇಶದಲ್ಲಿ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಫೈನಾನ್ಸ್ ಕಂಡೀಷನ್ ಇರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು,
ಎಲ್ಲ ಒಂದೇ ಥರ ಇರೋದಿಲ್ಲ. ಅವ್ರವ್ರ ಸಾಮರ್ಥ್ಯಕ್ಕೆ ಅವರವರ ಅವರವರ ಎಬಿಲಿಟಿ ಅವರವರ ನಿರ್ವಹಿಸುವ ಸಾಮರ್ಥ್ಯಕ್ಕೆ ತಗ್ಗಾಗೆ ಇರ್ತದೆ. ಅದ್ರ ತಕ್ಕಾಗೆ ಅದನ್ನು ನಿರ್ವಹಿಸ್ಕೊಂಡು ಸಮಾಧಾನವಾಗಿ ಜೀವನ ಮಾಡಬೇಕು. ಇದಕ್ಕೆಲ್ಲ ನಾವು ಅವರವರೇ ಒತ್ತಡ ನಿಭಾಯಿಸೋಕ್ಕೆ ಅನೇಕವಾದ ಸೂಕ್ತ ಸಲಹೆಗಳನ್ನು ನಮ್ಮ ಹಿಂದಿನ ಕಾಲದಿಂದ ನಮ್ಮ ಸಾಧು ಸಂತರು, ಕೆಲವು ಒಳ್ಳೆಯ ಸೈಕ್ಯಾಸ್ಟ್ರಿಗಳು ಇದ್ದಾರೆ ಇವಾಗ, ಅವರಿಂದನೂ ಪಡ್ಕೋಬೋದು ಕೌನ್ಸಿಲಿಂಗ್ ಮೂಲಕ. ಅಥವಾ ಆವಾಗ ಆಧ್ಯಾತ್ಮಿಕವಾಗಿ ಪುಣ್ಯಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ನಿಭಾಯಿಸ್ಬೋದು. ಮತ್ತು ರೀಕ್ರಿಯೇಷನ್ ಅಂತೀವಲ್ಲ, ಎಲ್ಲ ಪಾರ್ಕಲ್ಲಿ ವಾಕಿಂಗ್ ಮಾಡೋದು, ಇಲ್ಲ ಯಾವುದೋ ಒಂದು ಇಷ್ಟವಾದ ಸಿನಿಮಾ ನೋಡೋದು, ಇಲ್ಲ ಮ್ಯೂಸಿಕ್ ಕೇಳೋದು, ಇದರಲ್ಲೂ ಈ ಒತ್ತಡವನ್ನು ನಿಭಾಯಿಸ್ಬೋದು. ವಿಧವಾದ ಒತ್ತಡ ನಿಭಾಯಿಸೋಕ್ಕೆ ಅನೇಕ ವಿಷಯಗಳಿದ್ದಾವೆ. ಅದನ್ನು ಅವರವರು ತಗ್ಗಟ್ಟಾಗಿ ಯಾರೋ ಒಬ್ಬರಿಗೆ ಕಲೆ ಗೊತ್ತು, ನಾಟಕ ಆಡೋದು ಅಥವಾ ಭಜನೆ ಆಡೋದು ಅಥವಾ ಹಾಡು ಹೇಳೋದು, ಅದರಿಂದನೂ ಅವರವರ ಒತ್ತಡವನ್ನು ಅವರು ನಿಭಾಯಿಸ್ಕೋಬೋದು. ಇದ್ರ ಬಗ್ಗೆ ಸೂಕ್ತ ಗಮನ ಕೊಡಬೇಕಷ್ಟೆ. ಸ್ನೇಹಿತರೆ, ಇದು ಎಷ್ಟು ಮಾತಾಡಿದ್ರೂ ಮುಗಿಯದ ಕತೆ. ಈ ಒತ್ತಡ ಅನ್ನೋದು ಈ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ವಿಷಯ ದಿನ ಇದ್ದೇ ಇರ್ತದೆ. ಇದನ್ನು ನಿಭಾಯಿಸುವ ಕಲೆ ಪ್ರತಿಯೊಬ್ಬರು ನಾವು ಅರಿತುಕೊಂಡು ಬಾಳಿದರೆ ನಾವು 100 ವರ್ಷಕ್ಕಿಂತ ಜಾಸ್ತಿ ಬದುಕುವುದರಲ್ಲಿ, ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.